ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಮತ್ತು ಚಪಾತಿ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ಇಲ್ಲಿ 1 ಕಟ್ ಪಾಲಕ್ನ ತೊಗೊಂಡಿದ್ದೀನಿ. ಪಾಲಕ್ನ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೀರಿಗೆ ಹಾಕ್ಕೊಂಡು ಒಂದು 2 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇದು ಗ್ರೀನ್ ಕಲರೇ ಬರಬೇಕು. ತುಂಬ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಒಂದು 2 ನಿಮಿಷ ಅಷ್ಟೇ ಬಿಸಿನೀರಲ್ಲಿ ಹಾಕ್ಬಿಟ್ಟು ತೆಗೆದುಬಿಡೋಣ. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಪಾಲಕ್ಕು ಬೆಂದಿದೆ, ತಗೊಳ್ಳೋಣ. ಇವಾಗ ಪ್ಲೇಟಿಗೆ ತೆಗ್ದು ಹಾಕ್ಕೊಡಿ. ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎತ್ತಿಟ್ಕೊಂಡು ಫುಲ್ ತಣ್ಣಗಾಗೋರಿಗೆ ಬಿಸಿದು ಹಾಕೋಕ್ಕೆ ಹೋಗಬೇಡಿ ಜಾರ್ಗೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪಾಲಕ್ ಪನ್ನೀರು. ಒಂದ್ಸರಿ ಟ್ರೈ ಮಾಡಿ. ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ಪೂರಿ ಜೊತೆ ಯಾವುದ್ರ ಜೊತೆನಾದ್ರೂ ತಿನ್ಬೋದು. ತುಂಬಾ ಒಳ್ಳೆಯದು ಕೂಡ ಪಾಲಕ್ಕು. ಇವಾಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಲಕಲ್ಲಿ ಜಾಸ್ತಿ ಕ್ಯಾಲ್ಸಿಯಮ್ ಇರೋದ್ರಿಂದ ಪಾಲಕ್ನ ಮಿಸ್ ಮಾಡದೆ ವಾರಕ್ಕೊಂದ್ಸರಿ ತಿನ್ನಿ, ತುಂಬಾ ಒಳ್ಳೆಯದು. ಇವಾಗ ಮತ್ತು ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ. ಇವಾಗ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಪೇಸ್ಟ್ ಚೆನ್ನಾಗಿ ಆಗಬೇಕು. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಪಲಾವ್ ಎಲೆ, ಪಲಾವ್ ಮೊಗ್ಗು, ಲವಂಗ, ಚಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಒಂದು 3-4 ಅಷ್ಟೇ. ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನಾವು ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ಗೆ ನಾನು ಈರುಳ್ಳಿ ಹಾಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮಾಡಿರೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇಲ್ಲಿ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ನಾನಿಲ್ಲಿ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್, ಧನಿಯಾ ಪೌಡರ್ ಬೇಕಾದ್ರೂ ನೀವು ಬಳಸ್ಕೋಬೋದು. ಚಿಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ಗ್ರೀನ್ ಚಿಲ್ಲಿ. ಈಗ ರುಬ್ಬಿರೋ ಅಂಥ ಪೇಸ್ಟ್ನ ನಾವು ಕಡಾಯಿ ಒಳಗಡೆ ಹಾಕ್ಕೊಳ್ಳೋಣ. ಚೆನ್ನಾಗಿದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಇರೋದ್ರಿಂದ ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಮಸಾಲ. ಫ್ರೈ ಆದಮೇಲೆ ಅದೇ ಜಾರಲ್ಲಿ ಇನ್ನೂ ಸ್ವಲ್ಪ ಗ್ರೇವಿ ಇರುತ್ತಲ್ಲ, ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಅದಕ್ಕೆ ಒಳಗಡೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಇವಾಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಫ್ರೆಶ್ ಕ್ರೀಮ್ ಬೇಕಾದ್ರೂ ತೊಗೊಳ್ಳಿ, ನೀವು ಹಾಲು ಬೇಕಾದ್ರೂ ಹಾಕ್ಕೊಳ್ಳಿ 1 ಲೋಟ. ಇಲ್ಲಿ ನಾನು ಕೆನೆ ಇತ್ತು, ಫ್ರೆಶ್ ಕ್ರೀಮ್ ಬದಲು ನಾನು ಹಾಲಿನ ಕೆನೆನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಲಿನ ಕೆನೆ ಎತ್ತಿಟ್ಟಿದ್ದೆ, ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ ಹಾಕಿದ್ರೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲ ಹಾಲು ಹಾಕಿದ್ರೂ ಆಗುತ್ತೆ. ಗಟ್ಟಿ ಹಾಲು ಹಾಕಿ ಬೇಕಾದರೆ 1 ಲೋಟ. ಫ್ರೆಶ್ ಕ್ರೀಮ್ ಇದ್ದರೆ ನಿಮಗೆ ಫ್ರೆಶ್ ಕ್ರೀಮ್ ಬೇಕಾದ್ರೂ ಹಾಕೋಬೋದು. ಇಲ್ಲಿ ಚಿಕ್ಕದಾಗಿ ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಪನ್ನೀರ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೋಯಾ ಪನ್ನೀರ್ ತೊಗೊಂಡಿದ್ದೀನಿ, ಮಿಲ್ಕ್ ಪನ್ನೀರಲ್ಲ ಇದು. ಇವಾಗ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ಇದು ಆಲ್ರೆಡಿ ಕುದ್ದಿದೆ. ಇವಾಗ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಪಾಲಕ್ ಪನ್ನೀರ್ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ನೋಕ್ಕಂದು ಸೂಪರಾಗಿರುತ್ತೆ. ಮಿಕ್ಸ್ ಮಾಡಿ ಇವಾಗ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದ್ಮೇಲೆ ಆಗಿದೆ ಅಂತ ನೋಡಿ ಗೊತ್ತಾಗುತ್ತೆ. ಮೇಲೆ ಎಣ್ಣೆಲ್ಲ ಬಿಟ್ಕೊಳ್ತಾ ಇರುತ್ತೆ. ಆವಾಗ ಗ್ರೇವಿ ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಅಥವಾ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ಈ ತಿಕ್ನೆಸ್ ಚೆನ್ನಾಗಿದೆ, ಕರೆಕ್ಟಾಗಿದೆ. ಇವಾಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.